ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಮನೆಯಲ್ಲಿ 6 ಜನ ನಾಮಿನೇಷನ್ ಲಿಸ್ಟ್ನಾಗಿದ್ದರು. ಅದರಲ್ಲಿ ಒಬ್ಬ ವ್ಯಕ್ತಿ ಒನ್ ಮೆನ್ ಆರ್ಮಿ ಸೀಸನ್ನ ಚಪ್ಪಾಳೆಯಿಂದ ವಾರದ ಚಪ್ಪಾಳೆಯಾಗಿ ಕನ್ವರ್ಟ್ ಆಗಿ ಇದೀಗ ಆ ವಾರದ ಚಪ್ಪಾಳೆ ಮನೆಯಿಂದ ಹೊರಗೆ ಹೋಗುವಂಥ ಪರಿಸ್ಥಿತಿ ಬಂದಿದೆ. ಮಿಡ್ ಡೇ ಎಲಿಮಿನೇಷನಲ್ಲಿ ಯಾರು ಹೊರಗೆ ಹೋಗಿದ್ರು ಅನ್ನೋದು ಇದೀಗ ನಿಮಗೆ ನನ್ನ ಮಾತಿನಿಂದ ಅರ್ಥ ಆಗಿರುತ್ತೆ ಅಂದ್ಕೊಳ್ತೇನೆ. ಹಾಗಾಗಿ ಅವರನ್ನು ಕೂಡ ನಾನು ಪೋಲ್ನಿಂದ ಹೊರಗಿಟ್ಟಿದ್ದೇನೆ. ನಿನ್ನೆ ಮೊನ್ನೆ ಕೂಡ ಅವರು ಇದ್ದರು, ಆದರೆ ಈಗ ಅವರು ಹೊರಗಡೆ ಹೋಗಿದ್ದಾರೆ. ನನ್ನ ಇವತ್ತಿನ ಪೋಲ್ ಪ್ರಕಾರ ಯಾರು ಜಾಸ್ತಿ ಮತ ಪಡ್ಕೊಂಡಿದ್ದಾರೆ, ಯಾರಿಗೆ ಜಾಸ್ತಿ ವೋಟ್ ಬಂದಿದೆ, ಯಾರಿಗೆ ಕಡಿಮೆ ವೋಟ್ ಬಂದಿದೆ, ಯಾರು ಸೆಕೆಂಡ್ ಪ್ಲೇಸಲ್ಲಿದ್ದಾರೆ, ಯಾರು ಥರ್ಡ್ ಪ್ಲೇಸಲ್ಲಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಅದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿದರೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ಇವತ್ತು ಬೆಳಗ್ಗೆ ಬಂದಂಥ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂದರೆ ಅದು ನಿನ್ನೆ ನೈಟ್ 12 ಗಂಟೆಗೆ ಆದಂಥ ವಿಷಯ ಅಂತ ನನಗೆ ತಿಳಿದುಬಿಡ್ತು. ಯಾಕಂದರೆ ಆ ಎಲಿಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗಿದ್ದು ನಿನ್ನೆ ರಾತ್ರಿ 12 ಗಂಟೆಗೆ ಎನ್ನುವಂಥ ಮಾಹಿತಿ ನನಗೆ ಸಿಕ್ತು. 12 ಗಂಟೆ ಸ್ಟಾರ್ಟ್ ಆಗುತ್ತೆ. 12 ಗಂಟೆ ನಂತರ ಕೆಲವೊಂದಿಷ್ಟು ಸಂಪ್ರದಾಯ, ಕೆಲವೊಂದಿಷ್ಟು ಮಾತುಕತೆ ಎಲ್ಲ ಆದ ನಂತರ ಒಂದು 10 ರಿಂದ 15 ನಿಮಿಷಗಳ ಕಾಲ ಮಾತಾಡಿದ ನಂತರ ಒಬ್ಬ ವ್ಯಕ್ತಿಯನ್ನು ಬಿಗ್ ಬಾಸ್ ಮನೆಯಿಂದ ಅಧಿಕೃತವಾಗಿ ಮಿಡ್ ಡೇ ಎಲಿಮಿನೇಷನ್ ಮಾಡಿದ್ದಾರೆ. ಇವತ್ತು ಅವರು ಅಲ್ಲಿ ಉಳ್ಕೊಳ್ಬೋದು, ಹೊರಗೆ ಬರ್ಬೋದು. ಸಾಟರ್ಡೆ ಅವರನ್ನು ಮೊದಲು ಮಾತಾಡಿಸ್ತಾರೆ ಸುದೀಪ್ ಅವರು. ಇವೆಲ್ಲವೂ ಕೂಡ ಕಾದು ನೋಡಬೇಕು ಯಾರಂತ ನಿಮ್ಗೆ ಅರ್ಥ ಆಗುತ್ತೆ. ನಾನು ಕ್ಲೂ ಕೊಡ್ತೀನಿ. ಅಶ್ವಿನಿಯವರ ಆಪ್ತ 2x6 ಇದರಲ್ಲಿ ಅಶ್ವಿನ ಜೊತೆಗಿದ್ದಂಥವರು. ಜೊತೆಗೆ ನಿನ್ನೆ ಅವರ ಪ್ರೋಮೋನ 2 ಬಾರಿ ತೋರಿಸಲಾಯಿತು, ಹೈಲೈಟ್ ಆಗಿತ್ತು. ಅದಾದ ನಂತರ ನಾನು ಮೊನ್ನೆ ಕೂಡ ಹೇಳಿದೆ, ಹೈಲೈಟ್ ಆದ ಪ್ರೋಮೋದಲ್ಲಿ ಯಾರಿರ್ತಾರಲ್ಲ ಅವರು ಕೂಡ ಮನೆಗೆ ಹೋಗ್ತಾರಂತ. ಅದು ಬೇರೆ ಬೇರೆ ವಿಷಯ, ರಾಶಿಕ್ ಆಗಿರ್ಬೋದು, ಸ್ಪಂದನ ಆಗಿರ್ಬೋದು, ಬೇರೆ ಬೇರೆ ವಿಷಯದಲ್ಲಿ ನಾನು ಹೇಳಿದೆ, ಅದು ಹಾಗೆ ಆಗಿದೆ. ಒಬ್ಬ ಅಧಿಕೃತವಾಗಿ ಮನೆಯಿಂದ ಹೊರಗೆ ಬಂದಿದ್ದಾರೆ. ಅವರು ಯಾರಂತ ಮತ್ತೆ ನಾನು ಕ್ಲೂ ಕೊಡ್ತೇನೆ. ಅಧಿಕೃತವಾಗಿದೆ. ಕಿಚ್ಚನ ಸೀಸನ್ನ ಚಪ್ಪಾಳೆ ಪಡ್ಕೊಂಡಂಥ ಒಬ್ಬ ವ್ಯಕ್ತಿ, ಮೇಲ್ ಕ್ಯಾಂಡಿಡೇಟ್. ಅದಾದ ನಂತರ ಕಾಂಟ್ರವರ್ಸಿ ಆದ ನಂತರ ಅವರಿಗೆ ವಾರದ ಚಪ್ಪಾಳೆಯನ್ನು ಕೊಡ್ತಾರೆ. ಕಿಚ್ಚನ ಚಪ್ಪಾಳೆ, ಸೀಸನ್ನ ಚಪ್ಪಾಳೆಯನ್ನು ಕಸ್ಕೊಳ್ತಾರೆ. ಅದಾದ ನಂತರ ಅದೇ ವ್ಯಕ್ತಿಯನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ತಾರೆ. ಹಾಗಾದರೆ ಯಾಕೆ ಕಿಚ್ಚನ ಚಪ್ಪಾಳೆ ಕೊಡಬೇಕಿತ್ತು, ಯಾಕೆ ಈ ಸೀಸನ್ನ ಚಪ್ಪಾಳೆ ಕೊಡಬೇಕಿತ್ತು? ಅವೆರಡು ಕೂಡ ಒಂದು ಬೆಲೆ ಇರುವಂಥದ್ದು. ಕಿಚ್ಚನ ಸೀಸನ್ ಚಪ್ಪಾಳೆ ಅಂದ ಕೂಡಲೇ ಹಿ ಹ್ಯಾಸ್ ಡನ್ ಎವ್ರಿಥಿಂಗ್ ಇನ್ ಫೇರ್ ಆ್ಯಂಡ್ ಅಂತರ, ಅಂದರೆ ಚೆನ್ನಾಗಿ ಆಡಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಅಲ್ಲಿ ಕೊಟ್ಟಿರ್ತಾರೆ. ಅಥವಾ ಓಕೆ, ಇದನ್ನು ಕಾಂಟ್ರವರ್ಸಿ ಆಯಿತು. ಕಿಚ್ಚನ ವಾರದ ಚಪ್ಪಾಳೆ ಕೊಟ್ಟಾಗಲೂ ಕೂಡ ಆ ವಾರದ ಚಪ್ಪಾಳೆ ಕೊಟ್ಟ ದಿನವೇ ಅಥವಾ ಅದೇ ವಾರವೇ ಮನೆಯಿಂದ ಮಿಡ್ ಡೇ ಎಲಿಮಿನೇಷನ್ ಕಳಿಸ್ತಾರಂದರೆ ಆ ವ್ಯಕ್ತಿಗಿಂತ ತುಂಬ ಡಲ್ ಆಗಿದ್ದಂಥ 2-3 ಸ್ಪರ್ಧಿಗಳು ಬಿಗ್ ಬಾಸ್ನಲ್ಲಿ ಈಗಲೂ ಇದ್ದಾರೆ. ಹೇಳಿ ಆ ಬಿಗ್ ಬಾಸ್ ಇಂದ ಎಲಿಮಿನೇಟ್ ಅಂತ ವ್ಯಕ್ತಿಗೆ ಒಂದು ಕಂಟೆಂಟ್ ಕೊಡುವಂಥ ಒಂದು ಲೆಕ್ಕಾಚಾರ ಇತ್ತು. ಏನೇ ಆಗಲಿ, ಲಾಸ್ಟ್ 2 ವಾರದಿಂದ ತುಂಬ ಚೆನ್ನಾಗಿ ಕಂಟೆಂಟ್ ಕೊಟ್ಟರು. ಸುಳ್ಳು ಹೇಳಿ, ಅಗ್ರೆಸಿವ್ ಆಗಲಿ, ಬೇರೆ ಏನೇ ಆದರೂ ಕೂಡ ರಕ್ಷಿತಾ ಶೆಟ್ಟಿ ಮತ್ತು ಅವರ ಕಾಂಬೋ ತುಂಬ ಚೆನ್ನಾಗಿ ವರ್ಕ್ ಆಗಿತ್ತು ಮತ್ತು ಅವರ ಇಬ್ಬರ ಕಿತ್ತಾಟ ತುಂಬ ಇಷ್ಟ ಆಗಿತ್ತು. ಅದು ಕಂಟೆಂಟ್ ಕೊಡುವಂಥ ಒಂದು ವಿಷಯ ಆಗಿತ್ತು. ಹಾಗಾಗಿ ಕಿಚ್ಚನ ವಾರದ ಚಪ್ಪಾಳಿಗೆ ಅವರು ಅರ್ಹರಿದ್ದರು. ಟಾಸ್ಕ್ ವಿಚಾರ ಮತ್ತು ಸೀಸನ್ ಚಪ್ಪಾಳೆ ಬಿಡಿ, ಅದು ಅದ್ರ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ. ಆದರೆ ಕಿಚ್ಚದ ವಾರದ ಚಪ್ಪಾಳಿ ಅದು ಅವರು ಅರ್ಹರಿದ್ದರು ಮತ್ತು ಅಶ್ವಿನಿ ಗೌಡ ಅರ್ಹರಿದ್ದರು. ಇಬ್ಬರು ಕಿಚ್ಚನ ಚಪ್ಪಾಳೆ ಸಿಕ್ತು. ಆದರೆ ಕಿಚ್ಚನ ಚಪ್ಪಾಳೆ ಸಿಕ್ಕ ನಂತರ ಅವರನ್ನೇ ಯಾಕೆ ಡೇ ಎಲಿಮಿನೇಷನ್ ಮಾಡಲಾಯಿತು ಎನ್ನುವುದು ನನಗೆ ಗೊಂದಲ ಕಾಡ್ತಾ ಇದೆ. ಮತ್ತೊಂದಿಬ್ಬರು ಸಪ್ಪಿಯಾಗಿದ್ದರು, ಅವರನ್ನು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ಬೋಯಿತ್ತು. ಆದರೆ ಈ ವ್ಯಕ್ತಿಯನ್ನು ಯಾಕೆ ಕಳಿಸ್ರೇನೂ ಕೂಡ ನನಗೆ ಗೊಂದಲ ಕಾಡ್ತಾ ಇದೆ. ಆದರೆ ಕೇವಲ ವೋಟಿಂಗನ್ನೇ ಕನ್ಸಿಡರ್ ಮಾಡೋದಾದರೆ ಬಿಗ್ ಬಾಸ್ ಮನೆಯ ಟಾಸ್ಕು, ಬೇರೆ ಬೇರೆ ಮೈಂಡ್ ಗೇಮು, ನಿಮ್ಮದೊಂದು ಲೆಕ್ಕಾಚಾರ ಇರ್ತಾರೆ, ಇಷ್ಟಿಷ್ಟು ಪಾಸ್ ಆಗಬೇಕು, ಅದು ಯಾವ ಲೆಕ್ಕದಲ್ಲೇ ಬರುತ್ತೆ ಅಂತ ಗೊತ್ತಾಗಲ್ಲ. ಆದರೂ ಇನ್ನು ನಾವು ಕಂಡಕ್ಟ್ ಮಾಡಿದಂಥ ಒಂದು ಪೋಲ್ನಲ್ಲಿ ಗಿಲ್ಲಿ, ರಕ್ಷಿತಾ ಶೆಟ್ಟಿ, ಅಶ್ವಿನಿ ಮತ್ತು ಕಾವ್ಯ ಅನ್ನುವಂಥ 4 ಸ್ಪರ್ಧಿಗಳನ್ನಿಟ್ಟು ಬೆಳಿಗ್ಗೆ ಕಂಡಕ್ಟ್ ಮಾಡಿದ್ವಿ. ಈಗ ಮಧ್ಯಾಹ್ನದ ಹೊತ್ತಿಗೆ ಯಾರಿಗೆ ಎಷ್ಟು ಮತ ಬಂದಿದೆ ಅನ್ನುವಂತ ನೋಡ್ತಾ ಹೋದರೆ 4ನೇ ಸ್ಥಾನದಲ್ಲಿ ಕಾವ್ಯ ಇದ್ದಾರೆ. ಅವರಿಗೆ 100ಕ್ಕೆ 4 ಮತ, ಅಂದರೆ 1 ಕೋಟಿ ಮತ ಪೋಲ್ ಆದರೆ ಅವರಿಗೆ 4 ಲಕ್ಷ ಮತ ಬಂದಿದೆ. ಇನ್ನು 3ನೇ ಸ್ಥಾನದಲ್ಲಿ ಅಶ್ವಿನಿ ಗೌಡ ಇದ್ದಾರೆ. ಅವರಿಗೆ 8% ಮತ ಬಂದಿದೆ. ಅಂದರೆ 1 ಕೋಟಿ ಮತ ಪೋಲ್ ಆಗಿದ್ದರೆ ಅಲ್ಲಿ 8 ಲಕ್ಷ ಮತಗಳನ್ನ ಅಶ್ವಿನಿ ಗೌಡ ಅವರು ಪಡ್ಕೊಂಡಿದ್ದಾರೆ. ಅಶ್ವಿನಿ ಮತ್ತು ರಕ್ಷಿತಾ ಶೆಟ್ಟಿ ಅವರ ಮಧ್ಯೆ ಯಾರು ಕಪ್ ಗೆಲ್ಲಬಹುದು ಅಥವಾ ಯಾರು ಈ ರನ್ನರ್ ಅಪ್ ಆಗ್ಬೋದು ಅಂತ ಲೆಕ್ಕಾಚಾರ ಕೂಡ ಬರ್ತಾ ಇದೆ. ನೋಡಿ, ಈಗ ಬಿಗ್ ಬಾಸ್ ಕಪ್ ಅನ್ನ ಗಿಲ್ಲಿ ಕೊಟ್ಟಾಗಿದೆ ಅಂತ ಅಂದ್ಕೊಳ್ಳಿ. ಈಗ ಫೈಟ್ ಮಾಡಬೇಕಾಗಿರುವುದು ರನ್ನರ್ ಅಪ್ಪಿಗೆ. ಅದೇ ಒಂದು ದೊಡ್ಡ ಕಪ್ ಅಂತ ತಿಳ್ಕೊಳ್ಬೇಕು. ಯಾಕಂದ್ರೆ ಈ ಸೀಸನಲ್ಲಿ ಗಿಲ್ಲಿ ಇಲ್ಲ ಅಂದಿದ್ರೆ ಧನುಷ್ ಗೆಲ್ಲಬಹುದಿತ್ತು, ಅಶ್ವಿನಿ ಗೆಲ್ಲಿಕ್ಕೆ ಅರ್ಹರಿದ್ರು, ರಕ್ಷಿತಾ ಶೆಟ್ಟಿ ಕೂಡ ಗೆಲ್ಲಿಕ್ಕೆ ಅರ್ಹರಿದ್ರು. ಯಾವಾಗ ಈ ಗಿಲ್ಲಿ ಬಂದ್ರಲ್ಲ, ಆಗ ಎಲ್ಲರೂ ಕೂಡ ಟಾಪ್ ಅನ್ನು ಬಿಟ್ಟು ಸೆಕೆಂಡಿಗೆ ಟ್ರೈ ಮಾಡ್ತಿದ್ದಾರೆ. ಟಾಪ್ ಹೋಯ್ತು ಬಿಡಿ, ಅದೆಂತ ಮಾಡ್ಲಿಕ್ಕೆ ಆಗಲ್ಲ. ಆದರೆ ಸೆಕೆಂಡಿಗೆ ಈಗ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಗಿಲ್ಲಿ ಇಲ್ಲಿಲ್ಲ ಅಂದರೆ ಇವರೆಲ್ಲರೂ ಕೂಡ ಟಾಪಲ್ಲಿ ಗೆಲ್ಲುವಂಥದ್ದು ನಾವು ತುಂಬ ಜನ ನೋಡಿದ್ವಿ. ಅವರು ಯಾರು ಗೆದ್ಕೊಬಿಡ್ತಾಯಿದ್ರೆ ಇಂಥ ಕ್ಯಾಂಡಿಡೇಟ್ಗಳು ತುಂಬ ಅಪರೂಪ. ನೀವು ಅಶ್ವಿನಿ ಗೌಡ ಆಗಿರ್ಬೋದು, ಧ್ರುವಂತ ಆಗಿರ್ಬೋದು, ಧನುಷ್ ಅನ್ನುವಂಥ ಟಾಸ್ಕ್ ಮಾಸ್ಟರ್ ಆಗಿರ್ಬೋದು, ಅಥವಾ ಎಲ್ಲರನ್ನ ನೆಗೆಸುವಂಥ ಬುದ್ಧಿವಂತೆ ಆಗಿರುವಂಥ ರಕ್ಷಿತಾ ಶೆಟ್ಟಿ ಆಗಿರ್ಬೋದು, ಇವರೆಲ್ಲರೂ ಕೂಡ ಬಿಗ್ ಬಾಸ್ ಗೆಲ್ಲಿಕ್ಕೆ ಅರ್ಹರಿದ್ದರು. ಆದರೆ ಗಿಲ್ಲಿ ಎನ್ನುವಂಥ ಒಬ್ಬ
ನಟ ಮಹಾರಾಜ ಬಂದು ಎಲ್ಲರನ್ನು ತುಳಿದು ಎಲ್ಲರನ್ನು ಮಟಾಶ್ ಮಾಡಿ ಎಲ್ಲರನ್ನ ಗೆದ್ದು ಈಗ ಗೆದ್ದು ಬಿಟ್ಟಾಗಿದೆ. ಅದು ಅಧಿಕೃತವಾಗಿ ಅನೌನ್ಸ್ ಮಾಡಬೇಕಾಗಿದೆ. ಹಾಗಾಗಿ ಇನ್ನೇನಿದ್ರು ನಮ್ದು ಸೆಕೆಂಡ್ ಪ್ಲೇಸಿಗೆ ಮಾತ್ರ ಹೋರಾಟ ಎನ್ನುವಂಥ ರೀತಿಯಲ್ಲಿ ಅಶ್ವಿನಿ ಕೂಡ ಹೋರಾಡ್ತಿದ್ರೆ. ಅವರಿಗೆ 1 ಕೋಟಿ ಮತದಲ್ಲಿ 8 ಲಕ್ಷ ಮತ ಬಂದಿದೆ ಅಂತ ಹೇಳ್ಬೋದು, 8% ಮತ. ಇನ್ನು ರಕ್ಷಿತಾ ಶೆಟ್ಟಿ ಅವರಿಗೆ 20% ಮತ. ಅವರು ನಿನ್ನೆ ಸ್ವಲ್ಪ ಕಡಿಮೆ ಇದ್ರು ನಮ್ಮ ಪೋಲಲ್ಲಿ, ಈಗ ಸ್ವಲ್ಪ ಜಾಸ್ತಿ ಆಗ್ತಿದೆ. ಅವರಿಗೆ ಒಂದು 20% ಅಂದರೆ 20 ಲಕ್ಷಗಳು ಮತಗಳು ಬಂದಿದೆ. ಇನ್ನು ಗಿಲ್ಲಿ ಅವರಿಗೆ ನಿನ್ನೆ 73-74% ಅಂದರೆ ಇತ್ತು, ಇವತ್ತು ಸ್ವಲ್ಪ ಕಡಿಮೆ ಆಗಿದೆ. 68% ಮತ ಅಂದರೆ 1 ಕೋಟಿ ಮತದಲ್ಲಿ 68 ಲಕ್ಷ ಮತಗಳು ಬಂದಿದೆ. ಇನ್ನು ಬೇರೆ ಬೇರೆ ಪೋಲ್ನಲ್ಲಿ 3,25,00,000 ಮತ ಗಿಲ್ಲಿಗೆ ಬಂದಿದೆ. ಇನ್ನು ರಕ್ಷಿತಾ ಶೆಟ್ಟಿ ಅವರಿಗೆ ಸರಿಸುಮಾರು 1,25,00,000 ಮತ ಬಂದಿದೆ. ಅಶ್ವಿನಿ ಮತ್ತು ಕಾವ್ಯ ಅವರಿಗೆ ಸರಿಸುಮಾರು 1 ಕೋಟಿಯಷ್ಟು ಮತ ಬಂದಿದೆ. ಇನ್ನು ರಘು ಅವರಿಗೆ ಸರಿಸುಮಾರು 75 ಲಕ್ಷ, ಧ್ರುವಂತ್ ಅವರಿಗೆ 43 ಲಕ್ಷ ಮತ ಬಂದಿದೆ. ಹಾಗಾಗಿ ಆ ಕಡಿಮೆ ಬಂದಂಥ ಮತ್ತೆ ಮಿಡ್ ಡೇ ಎಲಿಮಿನೇಷನ್ ಹೊರಗೋಗಿದ್ದಾರೆ ಅಂತ ಒಂದು ಪೋಲ್ ಕೂಡ ಬರ್ತದೆ. ಆದರೆ ಒಂದು ಲೆಕ್ಕಾಚಾರದ ಪ್ರಕಾರ ಗಿಲ್ಲಿ ಗೆದ್ದಾಗಿದೆ. ಇನ್ನೇನಿದ್ರು ಸೆಕೆಂಡ್ ಪೊಸಿಷನ್ಗೆ ಹೋರಾಡಬೇಕು, ಕಾದಾಡಬೇಕು. ಜೊತೆಗೆ ನನಗನ್ಸುತ್ತೆ ಧನುಷ್ ಅವರನ್ನು ಕೂಡ ಒಂದು ಲೆವೆಲ್ಗೆ ಪ್ರಮೋಟ್ ಮಾಡುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಯಾಕಂದರೆ ಅವರು ಕಲರ್ಸ್ ಕನ್ನಡದ ಒಂದು ಪ್ರತಿಭೆ ಆಗಿರುತ್ತೆ. ಹಾಗಾಗಿ ಎಲ್ಲರನ್ನೂ ಕೂಡ ಕಲರ್ಸ್ ಕನ್ನಡದಿಂದ ಬಂದವ್ರನ್ನ ನೀವು ಹೊರಗಡೆ ಕಳಿಸಿ ಅವರನ್ನ ಸೋಲಿಸ್ಬಿಟ್ರೆ ಮತ್ತೆ ಯಾಕೆ ಕಲರ್ಸ್ ಕನ್ನಡದ ವ್ಯಕ್ತಿಗಳನ್ನು ಆಯ್ಕೆ ಮಾಡ್ತಾರೆ ಅನ್ನೋದು ಕೂಡ ಅಭಿಪ್ರಾಯ ಆಗುತ್ತೆ. ಹಾಗಾಗಿ ಒಬ್ಬ ವ್ಯಕ್ತಿಯಿಂದ ಟಾಪ್ 3ಯಲ್ಲಿ ಬರ್ಬೋದು, ಕಾವ್ಯ ಆಗಿರ್ಬೋದು ಅಥವಾ ಧನುಷ್ ಆಗಿರ್ಬೋದು. ಆದರೆ ಟಾಪ್ 3ಗೆ ಬಂದಾಗ ಅಶ್ವಿನಿ ಮತ್ತು ರಕ್ಷಿತಾ ಶೆಟ್ಟಿ ಅವರ ಪ್ಲೇಸ್ ಎಲ್ಲಿರುತ್ತೆ ಕೂಡ ಅತ್ಯಂತ ರೋಚಕವಾಗಿದೆ. ಹಾಗಾಗಿ ಇಲ್ಲಿ ಟಾಪ್ 3 ಒಳಗಡೆ ಒಬ್ಬರಿಗೆ ಬಹುದೊಡ್ಡ ಮೋಸ ಆಗುತ್ತೆ. ಆ ಮೋಸ ಯಾರಿಗಾಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಟಾಪ್ 1 ಗಿಲ್ಲಿಗೆ ಹೋಯಿತು, ಟಾಪ್ 2 ಮತ್ತು ಟಾಪ್ 3 ಇದೆಯಲ್ಲ, ಅಲ್ಲಿ ಆ ಟಾಪ್ 2 ಮತ್ತು ಟಾಪ್ 3ಗೆ 3-4 ಜನ ಸ್ಟ್ರಾಂಗ್ ಕಂಟೆಂಟರ್ ಇದ್ದಾರೆ. ಒಂದು ರಕ್ಷಿತಾ ಶೆಟ್ಟಿ, ಅಶ್ವಿನಿ, ಧನುಷ್, ಹೀಗೆ 3 ಜನ ಟಾಪ್ 2 ಮತ್ತು ಟಾಪ್ 3ಗೆ ದೊಡ್ಡದಂತ ಬಡಿದಾಟ ಮಾಡಲೇಬೇಕಾಗುತ್ತೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.